ಅಂತ. ರೇಡಿಯೋದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಒಂದು ಅಡ್ವಾಂಟೇಜ್ ನಮಗೆ ಲಿಂಕ್ಸ್ ಅಂತ ನಾವು ಕರಿತಾ ಇದ್ವಿ. ಅಂದರೆ 1 minute ನಾವು ಒಂದು ಕಾಂಟೆಂಟ್ನ ನಾವು ತುಂಬ ಬ್ರೀಫ್ ಆಗಿ ಕನ್ವೆ ಮಾಡಬೇಕು ಅಂತ. ಸೊ ಎಲ್ಲರೂ ಅನ್ಕೊಳ್ಳೋದು RJ ಅಂದರೆ ತುಂಬ ಮಾತಾಡ್ತಾರೆ ಅನ್ನೋ ಥರದಲ್ಲಿ. ಬಟ್ RJಗಳು 1 hour ಶೋನಲ್ಲಿ 4 ಸತಿ ಮಾತಾಡೋದು ಅಥವಾ 3 ಸತಿ ಮಾತಾಡೋದು. ಈಗ 3 hour ಶೋ ಅಂತ ಅಂದ್ರು ಅದನ್ನು 1 minute ಮಾತಾಡ್ತಾರೆ. ಮಧ್ಯದಲ್ಲಿ ನಿಮ್ಗೆ ಹಾಡುಗಳು ಬರ್ತಿರುತ್ತೆ, ಆಡ್ಸ್ಗಳು ಬರ್ತಾ ಇರುತ್ತೆ. ಸೊ 1 minute ಇರೋದು ಅಟೆನ್ಷನ್ ಸ್ಪ್ಯಾನ್. ಈಗ ನಿಮ್ಗೆ ಇನ್ಸ್ಟಾಗ್ರಾಮ್ದು ಒಂದು ಏನು ಕಂಪ್ಲೀಟ್ ಜನರ ಸೈಕಾಲಜಿ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಅಟೆನ್ಷನ್ ಸ್ಪ್ಯಾನ್ 1 ನಿಮಿಷ ಇದ್ದಿದ್ದು 10 ಸೆಕೆಂಡಿಗೆ ಬಂದಿದೆ. ನಿಮ್ಮ ಕಾಂಟೆಂಟು 10 ಸೆಕೆಂಡಲ್ಲಿ ಇಂಪ್ರೆಸ್ ಮಾಡಿಲ್ಲ ಅಂದರೆ ಇನ್ನೊಂದು ಸ್ವೈಪ್ ಮಾಡ್ತೀವಿ, ಇನ್ನೊಂದೇನೋ ಬರ್ತಾ ಇರುತ್ತೆ. ಅಂದರೆ ಜನ ಹೇಗಂದರೆ ಎವ್ರಿ ಸೆಕೆಂಡ್ ಫಾರ್ ದೆಮ್ ಅದು ಏನೋ ಒಂದು ಇರಬೇಕು, ಏನೋ ದಟ್ಸ್ ವೈ ದೀಸ್ ತಮ್ನೇಲ್ಸ್ ಆ್ಯಂಡ್ ಎವ್ರಿಥಿಂಗ್. ಇಫ್ ಯು ಸಿ ಯೂಟ್ಯೂಬಲ್ಲೆಲ್ಲ ಜನ ಬರೀ ತಮ್ನೇಲ್ಸ್ ಮಾತ್ರ ಓದ್ತಾರೆ, ಅದರೊಳಗೆ ಕಾಂಟೆಂಟ್ ಏನಿದೆ ಅಂತ ಅವರು ತಿಳ್ಕೊಳಕ್ಕೆ ಹೋಗಲ್ಲ. ತುಂಬ ಮಿಸ್ಲೀಡಿಂಗ್ ಆಗಿರುತ್ತೆ ಕೆಲವೊಂದು ಸತಿ. ಆಲ್ ದ್ಯಾಟ್. ಸೊ RJ ಆಗಿದ್ದರಿಂದ ನನಗೆ ಈಗ ತುಂಬ ಹೆಲ್ಪ್ ಆಗೋದು ಅಂತ ಹೇಳಿದ್ರೆ, ಸ್ಕ್ರಿಪ್ಟ್ ಬರಿಬೇಕಾದ್ರೆ ಈ ಸೀನ್ ಲ್ಯಾಗ್ ಅಂತ ಅನಿಸ್ದಾಗೆಲ್ಲ ನಾನು ಅದನ್ನು ಎಷ್ಟು ಕಡಿಮೆ ವಿಷಯದಲ್ಲಿ ಎಷ್ಟು ಕಡಿಮೆ ಡ್ಯೂರೇಷನಲ್ಲಿ ಹೇಳ್ಬೋದು ಅದ್ರ ಬಗ್ಗೆ ಫೋಕಸ್ ಮಾಡ್ತೀನಿ ನಾನು. ಒಂದು ಆ್ಯಡ್ ಫಿಲ್ಮ್ ಮೇಕರ್ಸ್ಗಳಿಗೆ, ರೇಡಿಯೋ ಜಾಕಿಗಳಿಗೆ ನೀವೀಗ ನೋಡ್ತಾ ಇದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ರೇಡಿಯೋ ಜಾಕಿಗಳು ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿನಲ್ಲಿ ಇದ್ದಾರೆ. ಸೆಕತ್ ಸ್ಟುಡಿಯೋ ಮಾಡ್ತಿದ್ದಾರೆ. ನಮ್ಮ ಪ್ರದೀಪ ಅವರು, ರಾಜ್ ಬಿ ಶೆಟ್ಟಿ ಅವರು, ಹಿ ವಾಸ್ ಮೈ ಸೀನಿಯರ್, ಬಿಗ್ FM ಅಲ್ಲಿದ್ದರು ಅವರು. ಅದಾದಮೇಲೆ ಸಿರಿ ರೇಡಿಯೋ ಮಿರ್ಚಿನಲ್ಲಿ ನನ್ನ ಕಲೀಗ್ ಆಗಿದ್ರು. ತುಂಬ RJಗಳು ನೀವು ನೋಡ್ತಾ ಇರ್ತೀರಾ. ಅಂದರೆ ಅವ್ರಿಗೆ ತುಂಬ ದೊಡ್ಡ ಕಾಂಟೆಂಟ್ನ ತುಂಬ ಬ್ರೀಫ್ ಆಗಿ ಹೇಳಕ್ಕೆ ಬರುತ್ತೆ ಅನ್ನೋ ಥರದಲ್ಲಿ.